ಬೆಳಗ್ಗೆ ಬೇಗ ಎದ್ದು ಸಿಂಪಲ್ಲಾಗಿ ಪೂಜೆ ಮುಗಿಸಿ ಮುಂದಿನ ತಯಾರಿ ಮಾಡ್ಕೋಬೇಕಿತ್ತು. ಮುಂದಿನ ತಯಾರಿ ಅಂದರೆ ಏನು ಫ್ರೆಂಡ್ಸ್, ಟಿಫನ್ ಮಾಡಿದ್ದೆ ಮತ್ತು ಅಕ್ಕಿ ಪಾಯಸ ರೆಸಿಪಿ ತೋರ್ಸೋಣ ಅಂತ ಇವತ್ತು ಸಿಂಪಲ್ಲಾಗಿ ನಾವು ಅಕ್ಕಿ ಪಾಯಸ ಮಾಡ್ತೇವಲ್ಲ ಅದನ್ನು ತೋರ್ಸೋಣ ಅನ್ನೋದು ರೆಸಿಪಿನ ತೋರಿಸ್ತೀನಿ. ನೋಡಿ, ಹೊರಗೆ ಬಂದೆ, ಯಾವ ಥರ ವಾತಾವರಣ ಇದೆ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನೋಡಿರಿ, ನಾನು ಇವಾಗ ಕುಸುಬಿ ಹಾಲು ಬಳಸಿ ರೇಷನ್ ಅಕ್ಕಿಯಿಂದ ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿರಿ, ಇಷ್ಟ ಬಟ್ಲದಾಗ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇಷ್ಟ ಬಟ್ಲ ಸಾಕ್ರಿ, ಇಷ್ಟ ಅಕ್ಕಿ ಐತಲ್ರಿ, ಎಷ್ಟು ಅಕ್ಕಿ ಪಾಯಸ ಆಗುತ್ತೆ ಅಂತ ನೀವೇ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ರೇಷನ್ ಅಕ್ಕಿನೇ ತೊಗೋಬೇಕು. ನೆಕ್ಸ್ಟ್ ಕುಸುಬಿ ಕಾಳು ತೊಗೋಬೇಕು ಫ್ರೆಂಡ್ಸ್. ಕುಸುಬಿ ಕಾಳು ನೋಡಿ, ಕಿರಾಣಿ ಅಂಗಡಿಯೊಳಗೆ ಕೇಳಿದರೆ ಕೊಡ್ತಾರೆ. ನೋಡಿರಿ, ಈ ಥರ ವೈಟ್ ಇರೋದೇ ತೊಗೋಬೇಕು ನೀವು ಕುಸುಬಿ ಕಾಳು. ಹಳೆ ಕುಸುಬಿ ಕಾಳು ತೊಗೊಂಬಂದ್ರಿ ಅಂದರೆ ಅಕ್ಕಿ ಪಾಯಸ ಇಸ ಆಗಿಬಿಡುತ್ತೆ. ಹಳೆ ಕುಸುಬಿ ಕಾಳು ಅಂದರೆ ಅದು ಫುಲ್ಲು ಕಪ್ಪಿರುತ್ತೆ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ, ಅರ್ಧ ಕಪ್ಪು ಇದು ಇರುತ್ತೆ. ಈ ಥರ ಬೆಳ್ಳಗಿರೋದು ತೊಗೊಂಬಂದರೆ ನೀವು ಕುಸುಬಿ ಹಾಲು ಚೆನ್ನಾಗಿ ಬರುತ್ತೆ ಮತ್ತು ಅಕ್ಕಿ ಪಾಯಸನೂ ಚೆನ್ನಾಗಿ ಬರುತ್ತೆ. ಇವಾಗ ಹೇಗೆ ಮಾಡೋದು ಅಂತಲೂ ತೋರಿಸ್ತಾ ಇದ್ದೀನಿ. ನೋಡಿರಿ, ಇಷ್ಟು ನೋಡಿರಿ ರೇಷನ್ ಅಕ್ಕಿ ಮತ್ತು ಇಷ್ಟು ಕುಸುಬಿ ಹಾಲು. ಈ ಕುಸುಬಿ ಹಾಲು ಹೇಗೆ ತಗೊಳ್ಳೋದು ಅಂದರೆ ಫ್ರೆಂಡ್ಸ್, ಇದನ್ನು ನೀವು ಅಕ್ಕಿ ಪಾಯಸ ಮಾಡೋದು ಅರ್ಧ ಗಂಟೆ ಮುಂಚಿತವಾಗಿಯೇ ಇದನ್ನು ನೆನೆ ಇಡಬೇಕು. ಅಕ್ಕಿ ಪಾಯಸ ಅಂತ ಕರೀತಾರೆ, ನಮ್ಮ ಸೈಡ್ ನಾವು ಅಕ್ಕಿ ಹುಗ್ಗಿ ಅಂತ ಕರಿತೀವಿ. ಮತ್ತು ರೇಷನ್ ಅಕ್ಕಿನ ಒಂದು 4 ಸಲ ಕ್ಲೀನಾಗಿ ತೊಳ್ಕೊಂಬಂದ್ಬಿಡೋಣ ಫ್ರೆಂಡ್ಸ್. ಯಾಕಂದರೆ ಇದರಲ್ಲಿ ನಾವು ಚಪ್ಪರಿಸಿ ಎಲ್ಲ ಕ್ಲೀನ್ ಮಾಡಿದರೂ ಸಹಿತ ಹೊಟ್ಟು ಅಂತ ಇರುತ್ತಲ್ಲ, ಅದಕ್ಕೆ ಒಂದು 4 ಸಲ ತೊಳ್ಕೊಂಬಂದು ನಾನು ಇದನ್ನು ಬೇಯಕ್ಕಿಡಬೇಕು. ಇವಾಗ ಅನ್ನ ಮಾಡ್ಕೋತೇವಲ್ಲ ಅದೇ ಥರ ನಾವು, ಅಂದರೆ ಇದನ್ನು ಮುದ್ದೆ ಟೈಪ್ ಮಾಡ್ಕೋಬೇಕು. ಅಂದರೆ ಭಾಳ ನೀರು ಹಾಕಬೇಕು ಫ್ರೆಂಡ್ಸ್. ನೋಡಿ, ಅಷ್ಟು ಬಟ್ಲ ಅಕ್ಕಿ ತೊಗೊಂಡಿದ್ದಲ್ಲ, ನೋಡಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ. ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಮಾಡಬೇಕು. ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ನಾನು. ಬೆಲ್ಲ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಟು ಬೇಯಕ್ಕಿಟ್ಬಿಡೋಣ ಫ್ರೆಂಡ್ಸ್. ಇದನ್ನು ಮಾತ್ರ ಯಾವುದೇ ಹಬ್ಬ ಆದರೂ ಎಡೆ ಮಾಡೋದು ಅಂತ ಹೇಳ್ತಾರಲ್ಲ, ಎಡೆಗೆ ಇದನ್ನು ನಾವು ಮಾಡ್ತೀವಿ ರೀ. ಪಲ್ಯವು, ಪಚ್ಚಡಿ ಮತ್ತು ಅಕ್ಕಿ ಹುಗ್ಗಿ ಅಂತ ನಾವು ಇದನ್ನು ಮಾಡ್ತೀವಿ ನೋಡಿರಿ. ಇವಾಗ ಕುದೀತಾ ಇದೆ ನೋಡಿ. ಕುದಿಯುವಾಗ ಮೇಲ್ಗಡೆ ಬುರು ಟೈಪ್ ಬರುತ್ತಲ್ಲ, ಅದನ್ನು ತೆಗೆದುಬಿಡಿ ಫ್ರೆಂಡ್ಸ್. ನೋಡಿ, ಈ ಥರ ಇದನ್ನು ಕುಕ್ಕರಲ್ಲಿ ಮಾಡ್ಕೋತಾರೆ ಮಾಡೋರು. ಆದರೆ ಈ ಥರ ಪಾತ್ರೆಯಲ್ಲಿ ಮಾಡೋಷ್ಟು ಟೇಸ್ಟ್ ಬರಲ್ಲ. ವಿಷಲ್ ಹೊಡೆದಿರ್ತದಲ್ಲ, 3 ವಿಷಲ್ಗೆ ಅದೆಲ್ಲ ಮುದ್ದೆ ಟೈಪ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಈ ಥರ ಪಾತ್ರೆಯಲ್ಲೇ ಮಾಡಿ ನೋಡಿರಿ ಅಕ್ಕಿ ಪಾಯಸನ. ಇವಾಗ ಆಗಲೇ ನಾನು ಕುಸುಬಿ ಕಾಳು ನೆನೆ ಹಾಕಿದ್ನಲ್ಲ, ಅದನ್ನು ರುಬ್ಕೊಂಬರ್ಬೇಕಲ್ವ, ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ. ಫುಲ್ ಕುಸುಬಿ ಕಾಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡಿದ್ದಾರೆ ನಮ್ಮ ಹಿರಿಯರು ಅಂತ. ಅಕ್ಕಿ ಪಾಯಸಕ್ಕೆ ನಾವು ಕುಸುಬಿ ಹಾಲೇ ಹಾಕಬೇಕು ಅಂತ ನೋಡಿ. ಅದು ಯಾಕೆ ಅಂತಲೂ ನಮಗೆ ಗೊತ್ತಿಲ್ಲ ಅಲ್ವಾ ಫ್ರೆಂಡ್ಸ್. ಆದರೆ ಅಕ್ಕಿ ಪಾಯಸಕ್ಕೆ ಕುಸುಬಿ ಹಾಲು ಹಾಕಿದ್ವಿ ಅಂದರೆ ಭಾಳ ರುಚಿ ಬರ್ತೈತೆ ರೀ. ಮತ್ತು ನೀವು ಕುಸುಬಿ ಸಿಗಲಿಲ್ಲ ಅನ್ನೋರು ಮೊಸರು ಹಾಕ್ಕೋಬೋದು, ಹುಳಿ ಮೊಸರು. ಆದರೆ ಇದರಷ್ಟು ಟೇಸ್ಟ್ ಬರಲ್ಲ. ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್, ಕುಸುಬಿ ಕಾಳು ಕೊಡಿ ಅಂದರೆ ಕೊಡ್ತಾರೆ ನೋಡಿ. ನಮ್ಮ ಕಡೆ ಎಲ್ಲ ನಾವು ಹೊಲದಲ್ಲೇ ಬೆಳೀತಾರೆ ನೋಡಿ. ಅದರಿಂದ ನಾನು ಹಾಲು ಒಂದು ಜಾಲರಿ ಚೌಟಿಂದ ಹಾಲು ತಗೋಬೇಕು ನೋಡಿರಿ. ಉಳ್ಕಿರೋ ಕುಸುಬಿನ ತೆಗೆದುಬಿಡಬೇಕು. 2 ಸಲ ಕ್ಲೀನಾಗಿ ತೊಳೆದು ಹಾಲು ತಕ್ಕೊಂಡು, ಇವಾಗ ನೋಡಿರಿ ಬೆಂದಿರೋ ಅಕ್ಕಿ ಪಾಯಸಕ್ಕೆ ನಾವು ಹಾಲು ಹಾಕಬೇಕು. ಈ ಥರ ಇದೆ ನೋಡಿ ಫ್ರೆಂಡ್ಸ್. ಆವಾಗಲೇ ಅಕ್ಕಿ ಪಾಯಸಕ್ಕೆ ಹಾಲು ಹಾಕ್ಬಿಡೋಣ. ಹಾಲು ಹಾಕಿ ತಕ್ಷಣವೇ ಬೇರೆ ಆಗಿಬಿಡುತ್ತೆ ಅಕ್ಕಿ ಪಾಯಸ ನೋಡಿ. ತುಂಬ ರುಚಿ ಕೊಡುತ್ತೆ ರೀ. ಯಾವುದೇ ಹಬ್ಬ ಮಾಡಿದರೂ ಸಹಿತ ನಮ್ಮ ಕಡೆ ಅಕ್ಕಿ ಹುಗ್ಗಿ ಅಂತ ಕರಿತೀವಿ ನಾವು. ಇದಕ್ಕೆ ಎಲ್ಲರೂ ಅಕ್ಕಿ ಪಾಯಸ ಅಂತ ಕರೀತಾರೆ. ಇವಾಗ ಕೆಲವೊಬ್ರು ಚಿತ್ರಾನ್ನ ಮಾಡ್ತಾರೆ ಎಡೆಗೆ, ಆದರೆ ನಾವು ಮಾತ್ರ ಅಕ್ಕಿ ಹುಗ್ಗಿ ಮಾಡಾಕಬೇಕು ನೋಡಿರಿ. ನಮ್ಮ ಸೈಡು ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತೆ ರೀ. ಇದಕ್ಕೆ ಪುಂಡಿ ಪಲ್ಯ ನೀವು ಆವಾಗ ಬೇಕಾದ್ರೆ ತಿನ್ಬೋದು. ಅಂದರೆ ಪುಂಡಿ ಪಲ್ಯ ಜೊತೆಗೆ ಇದನ್ನು ಮಾಡ್ಕೊಳ್ರಿ, ಟೇಸ್ಟ್ ಸೂಪರಾಗಿರುತ್ತೆ. ಟ್ರೈ ಮಾಡಿರಿ ಫ್ರೆಂಡ್ಸ್. ಮತ್ತು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಮುಚ್ಚಿ ಬೇಯಕ್ಕೆ ಇಟ್ಬಿಡೋಣ. ಏನು ರುಚಿ ಕೊಡುತ್ತೆ ಅಂತೀರಿ ನಮ್ಮ ಅಕ್ಕಿ ಹುಗ್ಗಿ ನೋಡಿ ಫ್ರೆಂಡ್ಸ್. ತುಂಬಾ ರುಚಿ ಅಕ್ಕ, ನಮ್ಮ ಸೈಡು ಕುಸುಬಿ ಹಾಲು ಸಿಗಲ್ಲ ಅನ್ನೋರು ಮೊಸರು ಹಾಕ್ಕೊಂಡು ಮಾಡ್ಕೊಳ್ರಿ. ಆದರೆ ಕುಸುಬಿ ಹಾಲು ಟೇಸ್ಟ್ ಭಾಳ ಬರುತ್ತೆ ನೋಡಿರಿ ಫ್ರೆಂಡ್ಸ್. ನೀವು ಕಿರಾಣಿ ಅಂಗಡಿಗಳಲ್ಲಿ ಕುಸುಬಿ ಕಾಳು ಕೊಡಿ ಅಂದರೆ ಕೊಡ್ತಾರೆ ನೋಡಿರಿ. ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಅಕ್ಕಿ ಪಾಯಸ ರೆಡಿ. ಸಪೋರ್ಟ್ ಮಾಡ್ತಾ ಹೀಗೆ ನನಗೆ ಇನ್ನೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ರೀ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.